ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ನಮ್ಮ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಿರಿ ಅಂತಕ್ಕಂಥದ್ದು ಪತ್ರಲೇಖನ ಯಾವ ರೀತಿ ಬರಬೇಕು ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ರೈಟ್, ಹಾಗೆ ಯಾವ ರೀತಿ ಮೊದಲು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋಣ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ನಿಮಗೆ ಎಂತಹ ಒಂದು ಪತ್ರಲೇಖನ ಬೇಕಂತೇಳಿ ಕಾಮೆಂಟ್ ಮಾಡಿ ಆ ಒಂದು ಪತ್ರಲೇಖನ ತೆಗಿಲಿಕ್ಕೂ ಕೂಡ ಪ್ರಯತ್ನ ಪಡ್ತೇನೆ. ಓಕೆ, ಹಾಗಾದ್ರೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಪತ್ರಲೇಖನದ ಬಲಭಾಗದಲ್ಲಿ ಏನು ಮಾಡ್ತೀರಾ ಅಂದ್ರೆಗಿನ ದಿನಾಂಕವನ್ನು ಮೆನ್ಷನ್ ಮಾಡಿ. ಓಕೆ, 14 ಅಕ್ಟೋಬರ್ 2023. ನಾನು 14 ಅಕ್ಟೋಬರ್ನಲ್ಲಿ ಬರಿತಾ ಇದ್ದೀನಿ, ಆದ ಕಾರಣ 14 ಅಕ್ಟೋಬರ್ ಅಂತ ಬರೆದೇನೆ. ನೀವು ಯಾವ ದಿನ ಬರಿತಾ ಇರ್ತೀರ ಆ ದಿನ ಮಾತ್ರ ಆ ದಿನಾಂಕವನ್ನು ಮೆನ್ಷನ್ ಮಾಡಿ. ಇವರಿಂದ ಅಂತ ಇದೆಯಾ, ಓಕೆನಾ, ನೀನು ಬರಿತಾ ಇದೆಯಾ ಅಥವಾ ಇವರಿಂದನೂ ಬರೀರಿ, ಇಂದ ಅಂತಲೂ ಬರಿಬೋದಲ್ಲಿ. ಯಾರು ಇಲ್ಲಿ ಪತ್ರಿಕೆಯಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆ ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ನೋಡ್ಕೊಳ್ಳಿ. ಓಕೆನಾ, ಯಾರ ಹೆಸರಿಂದ ಯಾರ ಹೆಸರು ಬರಿಬೇಕಂತ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಬರೀಬೇಕು. ಇಲ್ಲ ಅಂದ್ರೆ ಆ ಬಾಕ ಅಂತಲೂ ಬರಿತಾ ಹೋಗ್ಬೋದು. ಇನ್ನು ಉದಾಹರಣೆಗೆ ಇಲ್ಲಿ ಎನ್ ರಾಣಿ ಅಂತ ತೆಗೆದುಕೊಂಡಿದ್ದೇನೆ, 10ನೇ ತರಗತಿ ವಿದ್ಯಾರ್ಥಿನಿ. ಇವರಿಂದ ಅಂತ ಬರೆದು ಅಲ್ಪವಿರಾಮ ಹಾಕಿ ಎನ್ ರಾಣಿ ಅಂತ ಬರೆದು ಅಲ್ಪವಿರಾಮ ಹಾಕಿ 10ನೇ ತರಗತಿ ವಿದ್ಯಾರ್ಥಿ, SD ಪ್ರೌಢಶಾಲೆ, ಗಾಂಧಿನಗರ ಅಂತೇಳಿ ಬರೆದು ಗಾಂಧಿನಗರ ಅಂತ ಬರ್ರಿ, ಅಲ್ಪವಿರಾಮ ಹಾಕಿ ಗಾಂಧಿನಗರ ಅಲ್ಪವಿರಾಮ ಹಾಕಿ. ಅನಂತರ ಬಳ್ಳಾರಿ ಅಂತ ಬರೆದು ಇಲ್ಲಿ ಪೂರ್ಣ ವಿರಾಮ ಫುಲ್ ಸ್ಟಾಪನ್ನು ಹಾಕಿ. ಆ ನಂತರ ಇವರಿಂದ ಕರೆಕ್ಟ್ ಅದ ಕೆಳಗಡೆ ಇವರಿಗೆ ಯಾರಿಗೆ ಬರಿತಾ ಇದೆಯಾ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಬೇಕಾಗುತ್ತೆ. ಹೌದಾ, ಯಾರಿಗೆ ಬರಿತಾ ಇದೆಯಾ ಅಂದ್ರಿಗಿನ ಇವರಿಗೆ ಅಂತ ಬರೆದು ಅಲ್ಪವಿರಾಮ ಹಾಕಿ. ಅನಂತರ ಮಾನ್ಯ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಮಾನ್ಯ ಅಧ್ಯಕ್ಷರು ಅಂತ ಬರೆದು ಅಲ್ಪವಿರಾಮ ಹಾಕಿ ಕಮ ಹಾಕಿ. ಜಿಲ್ಲಾ ಪಂಚಾಯತ್ ಅಂತ ಬರ್ರಿ, ಜಿಲ್ಲಾ ಪಂಚಾಯತ್ ಬಳ್ಳಾರಿ, ಪಂಚಾಯತ್ ಬಳ್ಳಾರಿ. ಓಕೆ, ಅನಂತರ ಅಲ್ಪವಿರಾಮ ಇಲ್ಲಿ ಬಳ್ಳಾರಿ ಅಂತ ಬರೆದು ಪೂರ್ಣ ವಿರಾಮ ಹಾಕಿ. ಓಕೆನಾ, ಫುಲ್ ಸ್ಟಾಪನ್ನು. ಆನಂತರ ಇಲ್ಲಿ ಕರೆಕ್ಟ್ ಇವರಿಗೆ ಅಂತ ಕೆಳಗಡೆ ಸ್ವಲ್ಪ ಇಲ್ಲಿ ಮಾನ್ಯರೇ ಅಂತಕ್ಕಂಥ ಗೌರವ ಸಂಬೋಧನೆ. ಓಕೆನಾ, ಮಾನ್ಯರೇ ಅಂತ ಬರೆದು ಅಲ್ಪವಿರಾಮ ಹಾಕಿ. ಆನಂತರ ಅದ ಕೆಳಗಡೆ ವಿಷಯವನ್ನು ಬರ್ರಿ. ಯಾವುದಗೋಸ್ಕರ ಈ ಒಂದು ಪತ್ರಲೇಖನ ಬರಿತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಯಾವುದಗೋಸ್ಕರ ಅಂತ ನೋಡೋಕೆ ಇಲ್ಲಿ 1 ಅಥವಾ 1.5 ಲೈನ್ನೊಳಗೆ ಆ ವಿಷಯದ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಓಕೆನಾ, ಇಲ್ಲಿ ನಾನು ಬರೆದಿದ್ದು ನೋಡಿ, ಇಲ್ಲಿ ಶಾಲೆಯಲ್ಲಿ ಶೌಚಾಲಯದ ನಿರ್ಮಾಣದ ಬಗ್ಗೆ ಅಂತ ಬರ್ತೀನಿ. ಶೌಚಾಲಯದ ನಿರ್ಮಾಣದ ಬಗ್ಗೆ ಅಂತಕ್ಕಂಥದ್ದು 1 ಅಥವಾ 1.5 ಲೈನ್ನೊಳಗೆ ಈ ವಿಷಯ ಅಂತಕ್ಕಂಥ ತಿಳಿಸ್ತಾ ಹೋಗಿ. ಓಕೆನಾ, ಈ ಲೈನ್ ಹೋದರೆ ಯಾವುದಕ್ಕೋಸ್ಕರ ಅಂತ ಗೊತ್ತಾಗ್ತಾ ಹೋಗುತ್ತೆ ಅವರಿಗೆ. ಆ ನಂತರ ಇದು ಪತ್ರದ ಒಡಲು ಅಂತ ಕರಿತೀವಿ. ಇಲ್ಲಿ ವಿವರಣಾತ್ಮಕವಾಗಿ ನಾವು ಬರಿತಾ ಹೋಗಬೇಕಾಗುತ್ತೆ. ಓಕೆನಾ, ಇಲ್ಲಿ ನೋಡ್ತಾ ಹೋಗೋಣ. ನನ್ನ ಹೆಸರು ರಾಣಿ, 10ನೇ ತರಗತಿ ವಿದ್ಯಾರ್ಥಿ, 10ನೇ ತರಗತಿ ವಿದ್ಯಾರ್ಥಿ. ನಮ್ಮ ಶಾಲೆಯಲ್ಲಿ ಶೌಚಾಲಯಗಳಿಲ್ಲ. ಕಾರಣ ನಾವು ಪ್ರತಿ ಬಾರಿಯೂ ಶಾಲೆಯ ಹೊರಗಡೆ ಶೌಚಕ್ಕೆ ಹೋಗಬೇಕಾಗುತ್ತದೆ. ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ. ತರಗತಿಯ ಸಮಯ ವ್ಯರ್ಥವಾಗುತ್ತಿದೆ. ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ. ಆನಂತರ ನಾವು ಹೊರ ಹೋಗುತ್ತಿರುವ ಸ್ಥಳವು ಅನೈರ್ಮಲ್ಯ ಹಾಗೂ ಅಸುರಕ್ಷಿತವಾಗಿದೆ. ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ. ಶಾಲೆಯಲ್ಲಿಯೇ ಶೌಚಾಲಯ ನಿರ್ಮಾಣ ಮಾಡುವಂತೆ
ನಿರ್ಮಾಣ ಮಾಡುವಂತೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವೆ ವಿನಂತಿಸಿಕೊಳ್ಳುವೆ. ದಯಮಾಡಿ ಈ ವಿಷಯದ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಈ ಶೌಚಾಲಯ ನಿರ್ಮಾಣ ಮಾಡಬೇಕೆಂದು ವಿನಂತಿ. ಧನ್ಯವಾದಗಳೊಂದಿಗೆ ಅಂತ ಬರೆದು ಅಲ್ಪ ವಿರಾಮ ಹಾಕಿ. ಆ ಅಂತರಲ್ಲಿ ತಮ್ಮ ವಿಧೇಯ ಅಂತಲೂ ಬರಿಬೋದು. ತಮ್ಮ ವಿಶ್ವಾಸಿ ಅಲ್ಪ ವಿರಾಮ ಹಾಕಿ ಇಲ್ಲಿ ನಿಮ್ಮ ಹೆಸರನ್ನು ಬರೀರಿ, ಎನ್ ರಾಣಿ ಅಂತಕ್ಕಂಥದ್ದು ಇಲ್ಲಿ ಉದಾಹರಣೆ ತೆಗೆದುಕೊಂಡಿದ್ದೇನೆ. ಹಾಗಾದರೆ ಒಂದು ಪತ್ರಲೇಖನ ಅಂತಕ್ಕಂಥ ಇಷ್ಟವಾದ ಒಂದು ಲೈಕ್ ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ಬರು ಚಾಲಕ್ಕೆ ಸಾಧ್ಯ. ನಿಮಗೆ ಎಂಥ ಒಂದು ಪತ್ರಲೇಖನ ಬೇಕಂತೇಳಿ ಕಾಮೆಂಟ್ ಮಾಡಿ ಆ ಒಂದು ಪತ್ರಲೇಖನ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.